ನೋಡಿ, ಸಾಮಾನ್ಯ ಹೈದರಾಬಾದ್ ಟು ಬೆಂಗಳೂರು ಅಂತಂದ್ರೆ ಇಬ್ಬಿಬ್ರು ಡ್ರೈವರ್ ಇರ್ತಾರೆ, ಒಬ್ರು ಸ್ಪೇರ್ ಡ್ರೈವರ್ ಒಬ್ರು ಇರ್ತಾರೆ. ಈ ದುರ್ಘಟನೆಯಲ್ಲಿ ಇಬ್ರು ಚಾಲಕರು ಬದುಕುಳಿದಿದ್ದಾರೆ. ಇಬ್ರು ಚಾಲಕರು ಕೂಡ ಬದುಕುಳಿದಿದ್ದಾರೆ. ಒಬ್ಬ ಚಾಲಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಬಸ್ಗೆ ಬೈಕ್ ಡಿಕ್ಕಿಯಾಗಿ ಸುಮಾರು 300 ಮೀಟರ್ ಬೈಕ್ ಅನ್ನ ಎಳೆದೊಯ್ದಿದೆ ಬಸ್ ಅಂತ ಹೇಳ್ತಾ ಇದ್ದಾರೆ. ಬಸ್ಗೆ ಡಿಕ್ಕಿ ಹೊಡೆದ ಬೈಕ್ ಸವಾರ ಶಂಕರ್ ಕೂಡ ಸಾವನ್ನಪ್ಪಿದ್ದಾನೆ. ಕೆಳಗೆ ನುಗ್ಗಿದೆ, ಬಸ್ ಕೆಳಗಡೆ ನುಗ್ಬಿಟ್ಟಿದೆ ಬೈಕು. ಸುಮಾರು 300 ಮೀಟರ್ ಎಳ್ಕೊಂಡು ಹೋಗಿದೆಯಂತೆ ಅದು. ಆಮೇಲೆ ನಿಮಗೆ ಅದು ಅಷ್ಟೊತ್ತಿನಲ್ಲೆಲ್ಲ ಅವರು 120 ಮಿನಿಮಮ್ ಸ್ಪೀಡಲ್ಲಿ ಇರ್ತಾರೆ. ನನ್ನ ಪ್ರಕಾರ 100-120 ಸ್ಪೀಡಲ್ಲಿ ಇರ್ತಾರೆ. ಬಸ್ ಚಾಲಕಂದು ನಿರ್ಲಕ್ಷ್ಯ. 300 ಮೀಟರ್ ಎಳ್ಕೊಂಡು ಹೋಗಿದೆ ಅಂದ್ರೆ ಅವ್ರು ನಿಲ್ಸಕ್ ಪ್ರಯತ್ನನೇ ಪಟ್ಟಿಲ್ಲ ಅನ್ನಂಗೆ ಆಯ್ತು. ಈಗ 100 ಮೀಟರ್ 150 ಮೀಟರ್ ಅಂತ ಹೇಳ್ಬೋದು ನಾವು. ಖಂಡಿತ 300 ಮೀಟರ್ ಹೀಗಾಗಿದೆ. ಆಮೇಲೆ ಹೇಳ್ದಲ್ಲ, ಅಪಘಾತ ಏನಾಯ್ತು ಎತ್ತ ಆಮೇಲೆ ನಾವು ಪೋಸ್ಟ್ ಮಾರ್ಟಮ್ ಬೇಕಾದಷ್ಟು ಮಾಡ್ಬೋದು. ಬಟ್ ನಡೆಯೋ ದುರ್ಘಟನೆ ನಡೆದು ಹೋಗಿದೆ. ಹಿಂಗೆಲ್ಲ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ ಭಯ ನಿಜವಾಗ್ಲೂ ಕೂಡ. ನಾವು ಪಾಪ ಜನ ಇವಾಗ ಏನೋ ಆರಾಮಾಗಿ ನಿದ್ದೆಗಿದ್ದೆ ಮಾಡ್ಕೊಂಡು ಹೋಗೋಣಪ್ಪ ಬಸ್ಸಲ್ಲಿ ಅಂತ ಅಂದ್ಬಿಟ್ಟು AC ಸ್ಲೀಪರ್ ಬಸ್ನ ಬುಕ್ ಮಾಡಿರ್ತಾರೆ. ದಿನಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು 300 ಬಸ್ಸು ಹೈದರಾಬಾದ್ ಟು ಬೆಂಗಳೂರು ನೈಟ್ ಜರ್ನಿ ಮಾಡ್ತಾರೆ, ಕಾರ್ಯಾಚರಣೆ ಆಯ್ತಾ. ಅಂಥದ್ರಲ್ಲಿ ಯಾವುದೋ ಒಂದು ಬಸ್ಸು ಹೀಗಾಗತ್ತೆ ಅಂದರೆ ನಿಜಕ್ಕೂ ದುರ್ದೈವದ ಸಂಗತಿ ಇದು. 20ಕ್ಕೂ ಹೆಚ್ಚು ಪ್ರಯಾಣಿಕರು, 44 ಜನ ಏನೋ ಇದ್ರು ಅಂತ ಅನ್ಸುತ್ತೆ. 20 ಜನ, ಅರ್ಧಕ್ಕರ್ಧ ಜನ ಸತ್ತು ಹೋಗ್ಬಿಟ್ಟಿದ್ದಾರೆ. ರೈಟ್. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಮಾದೇಶ್, ಅಪಘಾತಗಳು ಹೀಗೂ ಆಗುತ್ತವಾ? ಒಂದು ಬೈಕ್ಗೆ ಡಿಕ್ಕಿ ಹೊಡೆದ್ರೆ ಬಸ್ಸೇ ಹೊತ್ಕೊಂಡು ಉರಿಯುತ್ತಾ ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಏನಿದೆ ಡೀಟೇಲ್ಸ್? ಖಂಡಿತವಾಗ್ಲೂ ಅರವಿಂದ, ಅಂದ್ರೆ ಬೈಕು ಡಿಕ್ಕಿ ಆಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅಂದ್ರೆ ಬಸ್ ಯಾವುದೇ ರೀತಿಯಾಗೂ ಕೂಡ ಮಗುಚ್ಕೊಂಡಿರುವಂಥದ್ದು ಅದು ಯಾವುದೂ ಕೂಡ ಆಗಿಲ್ಲ. ನಿಂತಲ್ಲೇ ಬಸ್ಸು ಏಕಾಏಕಿ ಬೆಂಕಿ ಹೊತ್ಕೊಳ್ಳೋಕೆ ಶುರುವಾಗುತ್ತೆ. ಕ್ಷಣಾರ್ಧದಲ್ಲಿ ಅಂದ್ರೆ ಎಲ್ಲರೂ ಕೂಡ ನಿದ್ದೆಯ ಮಂಪರಲ್ಲಿ ಇರ್ತಾರೆ, ನಿದ್ದೆಯಲ್ಲಿರ್ತಾರೆ. ಏಕಾಏಕಿ ಬೆಂಕಿ ಹೊತ್ಕೊಂಡ ಕೂಡಲೇ ಎಲ್ಲರೂ ಎಕ್ಸಿಟ್ಗೆ ಡೋರ್ ಏನಿರುತ್ತೆ ಅಲ್ಲಿ ಜಂಪ್ ಮಾಡುವಂಥದ್ದು, ಅದನ್ನು ತೆಗೆಯುವಂಥದ್ದು, ಗ್ಲಾಸ್ಗಳನ್ನು ಹೊಡೆಯುವಂಥದ್ದು ಮಾಡಿದ್ದಾರೆ. ಸುಮಾರು ಒಂದು 20-24 ಜನ ಬಚಾವಾಗಿದ್ದಾರೆ. ಆದರೆ 20 ಜನ ಸಜೀವವಾಗಿ ದಹನವಾಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಬಹುತೇಕ ಏನು 20 ಜನ ಸುಟ್ಟು ಕರಕಲಾಗಿದ್ದಾರೆ, ಅವರ ಗುರುತು ಕೂಡ ಸರಿಯಾಗಿ ಇನ್ನೂ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಆ ಮಟ್ಟಕ್ಕೆ ಬೆಂಕಿ ಹೊತ್ಕೊಂಡು ಉಳಿದಿರುವಂಥದ್ದು. ಜೊತೆಗೆ ಈಗ ಕರ್ನಾಟಕದವರು ಅದರಲ್ಲಿ ಆ ಬಸ್ನಲ್ಲಿ ಇದ್ರ, ಪ್ರಯಾಣಿಕರು ಯಾರಾದರೂ ಇದ್ರ ಅನ್ನುವಂಥ ಬಗ್ಗೆ ಕೂಡ ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಬಾಗೇಪಲ್ಲಿಯಿಂದ ಒಂದು ಟೀಮನ್ನು, ಅಂದರೆ ಅಧಿಕಾರಿಗಳ ಟೀಮನ್ನು ಈಗಾಗಲೇ ಕಳುಹಿಸಿಕೊಡುವಂಥ ಕೆಲಸವನ್ನು ಕೂಡ ಸಾರಿಗೆ ಸಚಿವರು ಮಾಡಿದ್ದಾರೆ. ಜೊತೆಗೆ ಆ ಬಸ್ ಏನಿದೆ ಕಾವೇರಿ ಟ್ರಾವೆಲ್ಸು, ಅದು ಮೊದಲು ಕರ್ನಾಟಕ ರಿಜಿಸ್ಟ್ರೇಷನ್ ಬಸ್ಗಳನ್ನು ಇಲ್ಲಿ ಓಡಿಸ್ತಾ ಇದ್ರಂತೆ. ಆದರೆ ನಂತರ ಬಸ್ಗಳನ್ನು ಒಡಿಸ್ಸಾ ರಿಜಿಸ್ಟ್ರೇಷನ್ಗೆ ಶಿಫ್ಟ್ ಮಾಡಿದರು. ಈಗ ನಮ್ಮ ಕರ್ನಾಟಕದ ರಿಜಿಸ್ಟ್ರೇಷನಲ್ಲಿ ಆ ಬಸ್ಗಳು ಯಾವುದೂ ಕೂಡ ಇಲ್ಲ. ಎಲ್ಲ ಬೇರೆ ರಾಜ್ಯದ್ದು, ಅಂದರೆ ಒಡಿಸ್ಸಾದು ಅಥವಾ ಆಂಧ್ರ ರಿಜಿಸ್ಟ್ರೇಷನ್ ಇರುವಂಥದ್ದು. ಈ ಬಸ್ಗಳ ಮಾಲೀಕರು ಕೂಡ ಆಂಧ್ರದವರೇ ಆಗಿದ್ದಾರೆ. ಅದರಿಂದಾಗಿ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ವಿ. ಮತ್ತು ಪ್ರಯಾಣಿಕರು ಯಾರೆಲ್ಲ ಇದ್ರು, ನಮ್ಮ ಕರ್ನಾಟಕದವರು ಯಾರಾದರೂ ಇದ್ರು ಅನ್ನುವಂಥ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಈಗೇನು ಗಾಯಗೊಂಡಿದ್ದಾರೆ, ಸುಮಾರು ಒಂದು 20-24 ಜನ ಗಾಯಗೊಂಡಿದ್ದಾರೆ ಅನ್ನುವಂಥದ್ದು. ಕೆಲವರ ಸ್ಥಿತಿ ಕೂಡ ಗಂಭೀರ ಆಗಿರುವಂಥದ್ದು. ಈಗ ಹೆಚ್ಚಿನ ಚಿಕಿತ್ಸೆ ನೀಡುವಂಥ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿನ CM ಅಂದರೆ ಚಂದ್ರಬಾಬು ನಾಯ್ಡು ಅವರು ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರೋದ್ರಿಂದ ಈ ಸಾವಿನ ಸಂಖ್ಯೆ ಹೆಚ್ಚಾಗದಂತೆ ನೋಡಿಕೊಳ್ಳುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಜೊತೆಗೆ ಗಂಭೀರವಾಗಿ ಹಲವರು ಗಾಯಗೊಂಡಿರುವಂಥದ್ದು, ಸುಟ್ಟು ಗಾಯಗೊಂಡಿರುವಂಥ ಹಿನ್ನೆಲೆಯಲ್ಲಿ ಏನಾದರೂ ಸಾವಿನ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನುವಂಥ ಆತಂಕ ಕೂಡ ಇರುವಂಥದ್ದು. ಅರವಿಂದ್.